ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಹಾಗಾಗಿ ಫ್ಲವರ್ ಮಾರ್ಕೆಟಿಗೆ ಬಂದ್ವಿ, ನಾನು ನನ್ನ ತಂಗಿ ಮತ್ತು ನನ್ನ ಮಗ, ಅಂದರೆ ಅಕ್ಕನ ಮಗ. ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ. ಇವತ್ತಂತೂ ತುಂಬಾ ಬಿಸಿಲಿದೆ. 2 ಡೇಸಿಂದ ಒಂದು ಮೋಡ ಇತ್ತು, ಇವತ್ತು ಬಿಸಿಲಿದೆ. ಸೊ ಎಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನೇಮ್ ಬೋರ್ಡ್ನ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಸಪ್ಲಮ್ಮ ದೇವರು ಅಂತ ಹೇಳಿಬಿಟ್ಟು ಹೋಮ್ ಟೌನಿಂದ ಒಂದು 3-4-5 ಕಿಲೋಮೀಟರ್ಸ್ ಇರ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ತುಂಬಾ ಪವರ್ಫುಲ್ಲು. ನೋಡಿ, ಇದೇ ದೇವರು ಪಲ್ಲಕ್ಕಿ. ನಮ್ಮೂರಲ್ಲಿ ಜಾತ್ರೆ ಆದಾಗೆಲ್ಲ ಕರ್ಕೊಂಬರೋದು ದೇವರು. ಇದು ಬಂದುಬಿಟ್ಟು ಮೂಲ ದೇವರು. ತುಂಬಾ ಪವರ್ಫುಲ್ಲು. ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಒಂದು 11:30 ಆಗೋಗಿತ್ತು. ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ಅಕ್ಕ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ತಗೊಬಂದಿದ್ವಿ. ಎಲ್ಲ ಸೀರೆ ಎಲ್ಲ ಅವರು ಪೂಜೆ ಮಾಡೋರೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾವು ಇಲ್ಲಿ ತಟ್ಟೆಗೆ ಏನೇನು ದೇವ್ರಿಗೆ ಇಡಬೇಕು ಮತ್ತು ಮಡ್ಲಕ್ಕಿಗೆ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ಅಕ್ಕ ಅಮ್ಮ ಎಲ್ಲರೂ ಸೇರಿಬಿಟ್ಟು ಹಾಕ್ತಾಯಿದ್ದಾರೆ. ಇನ್ನೊಂದು, ಇವತ್ತು ಯಾರೋ ಪೂಜೆ ಕೂಡ ಮಾಡ್ಕೊಂಡೋಗಿದ್ರು. ಅಂದರೆ ಏನಾದರೂ ಹರಕೆ ಮಾಡಿಕೊಂಡು ಹೋಗಿರ್ತಾರಲ್ಲ ಅವ್ರಿಗೆ, ಏನು ಹರಕೆ ಅವ್ರಿಗೆ ಏರಿರುತ್ತೆ ಅವ್ರಿಗೆ ಮೇಕೆ ಇಲ್ಲ ಕೋಳಿ ಆ ಥರದ್ದು ಕಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹರಕೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅದು ಕೂಡ ಯಾರೋ ಬೆಳಗ್ಗೆ ಮಾಡ್ಕೊಂಡು ಹೋಗಿದ್ರು. ಹೇಳಿದ್ನಲ್ಲ, ನಾವು ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ನಾವು ಕೂಡ ಮಡ್ಲಕ್ಕಿ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಅಂದರೆ ನಮ್ಮ ಅಕ್ಕ. ಹಾಗಾಗಿ ಎಲ್ಲನೂ ಮಡ್ಲಕ್ಕಿ ಕೊಡೋಕ್ಕೆ ಬ್ಲೌಸಲ್ಲಿ ಅಕ್ಕಿ, ಬೇಳೆ, ಬೆಲ್ಲ ಮತ್ತು ಖರ್ಜೂರ, ಮಡ್ಲಕ್ಕಿಗೆ ಏನೇನು ಬೇಕಾಗುತ್ತೆ ಅದೆಲ್ಲವೂ ಹಾಕಿ ಅವ್ರು ಹೇಳ್ತಾಯಿದ್ದಾರೆ. ನೀವು ಎಲ್ಲರೂ ಒಂದೊಂದು ಇಡಿಯಷ್ಟು ಅಕ್ಕಿ ಹಾಕಿ ಅಂತ ಹೇಳ್ತಾಯಿದ್ದಾರೆ. ಹಾಗಾಗಿ ಒಬ್ಬೊಬ್ಬರಾಗಿ ಸ್ವಲ್ಪನೇ ಒಂದು ಇಡಿಯಷ್ಟು 3 ಸಲ ಹಾಕ್ತಾಯಿದ್ದೀವಿ. ಸೊ ನೋಡಿ, ಎಲ್ಲವೂ ಹಾಕ್ತಾಯಿದೆ. ಯಾಕಂದರೆ ಸ್ವಲ್ಪ ಕ್ರೌಡ್, ನಾವೇ ಇದ್ದಿದ್ದು, ಬೇರೆ ಯಾರೂ ಇರಲಿಲ್ಲ. ಹಾಗಾಗಿ ಅವರು ಚೆನ್ನಾಗಿ ಫ್ರೀಯಾಗಿ ಎಲ್ಲ ನೀಟಾಗಿ ಹಿಂಗೆ ಮಾಡಿ ಇರ್ತಾರೆ. ಹೇಳಿ ಜಾಸ್ತಿ ಜನ ಇದ್ದರೆ ಹಿಂಗೆ ಮಾಡೋಕ್ಕಾಗೋದಿಲ್ಲ, ಕಡಿಮೆ ಇದ್ದಾರೆ ಮಾಡಿ ಅಂತ ಪಾಪ ಚೆನ್ನಾಗಿ ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿಕೊಟ್ರು. ಇನ್ನು ಅರ್ಶಿನ ದಾರ ಎಲ್ಲ ಮಾಡ್ಕೊಂಬಂದಿರ್ತೀವಲ್ಲ ದೇವ್ರಿಗೆ, ಅದೆಲ್ಲ ಅವರು ದೇವ್ರಿಗೆ ಕಟ್ತಾ ಇದ್ದಾರೆ. ಈ ಕಡೆ ನಾವು ಒಬ್ಬೊಬ್ಬರಾಗಿ ಎಲ್ಲವೂ ಕೂಡ ಅಕ್ಕಿ ಎಲ್ಲ ಹಾಕ್ತಾಯಿದ್ದೀವಿ ಮಡ್ಲಕ್ಕಿಗೆ. ನಿಜವಾಗ್ಲೂ ಹೋಗಿದ ತಕ್ಷಣ ಒಂದು ಪೀಸ್ಫುಲ್ ವೈಬ್ ಇತ್ತು ಅಲ್ಲಿ, ಪಾಸಿಟಿವ್ ವೈಬ್ ಇತ್ತು. ನಿಯರ್ ಬೈ ಇದ್ರೂ ಬರೋಕ್ಕಾಗಲ್ಲ. ಸಡನ್ಲಿ ನಾವು ಅಂದ್ಕೊಂಡ್ವಿ, ಬಂದ್ಬಿಟ್ವಿ ಎಲ್ಲರೂ ಕೂಡ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ, ಈ ಥರ ಎಲ್ಲ ಕಟ್ಟಿ ಕೊಡಿ ಅಂತ ಇದ್ದಾರೆ. ಹಾಗಾಗಿ ನಾವು ಟೈಟಾಗಿ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಕೂಡ ಇಟ್ಬಿಟ್ಟು ಕೊಡ್ತಾಯಿದ್ದೀವಿ. ಸೊ ನೋಡಿ, ಈ ಕಡೆ ಒಂದು ದೇವರಿದ್ದಾರೆ. ಬಟ್ ಇದು ಸೇಮ್ ಅಂತ ಅಂದ್ಕೊಳ್ತೀನಿ ನಾನು. ಕೇಳೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಮರ್ತೋದೆ. ನೋಡಿ, ಅದ್ರ ಹಿಂದ್ಗಡೆ ಸಪ್ಲಮ್ಮ ದೇವ್ರ ಹಿಂದ್ಗಡೆ ಹುತ್ತ ಬೆಳ್ಕೊಂಡಿದೆ. ತುಂಬ ವರ್ಷಗಳಿಂದ ಹಾಗೇ ಇದೆ. ಇದು ನಾನು ಒಂದು 4ನೇ ಸಲ ಬರ್ತಾಯಿದ್ದೀನಿ. ಹಾಗೇ ಇದೆ, ಒಂಚೂರು ಇದಾಗಿಲ್ಲ, ಏನಿಲ್ಲ, ಹಾಗೇ ಇದೆ. ಆ್ಯಂಡ್ ಪ್ರತಿ ಸಲ ನಮ್ಮೂರಲ್ಲಿ ಜಾತ್ರೆ ಆದಾಗ ಇದೇ ದೇವ್ರನ್ನ ಕರ್ಕೊಂಬರೋದು. ಹೋಗೋವಾಗಂತೂ ಎಷ್ಟು ಮುಂದಕ್ಕೆ ಹೋದ್ರೂ ಹೋಗೋದೇ ಇಲ್ಲ ದೇವರು, ಅಲ್ಲಿಂದ ಕದಲೋದೇ ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿ ಜಾತ್ರೆ ಮಾಡಿ ಎಲ್ಲ ಮಾಡಿ ಅವ್ರ ದೇವ್ರನ್ನ ಸಂತೋಷಪಡಿಸ್ತೀವಲ್ಲ, ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲ ಆಗಿಬಿಟ್ಟು ಇವಾಗ ಈ ಥರ ಎಲ್ಲ ಅಕ್ಕಿ ಎಲ್ಲ ಹಾಕ್ತೀವಲ್ಲ ದೇವ್ರ ಮೇಲೆ, ಆ ಥರ ಹಾಕಿ ಅಂತ ಅವ್ರು ಹೇಳ್ತಾಯಿದ್ದಾರೆ. ನಿಜವಾಗ್ಲೂ ಅವ್ರು ಚೆನ್ನಾಗಿ ಹೇಳಿದ್ರು. ಯಾಕಂದರೆ ತುಂಬ ಜನ ಇದ್ದಾಗ ಇವೆಲ್ಲ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಇವತ್ತು ಕಡಿಮೆ ಜನ ನಾವೇ ಇದ್ದಿದ್ದು ಕೂಡ. ಹಾಗಾಗಿ ಒಬ್ಬೊಬ್ಬರಾಗಿ ಈ ಥರ ನೋಡಿ ನಮ್ಮಮ್ಮ ಹಾಕ್ತಾಯಿದ್ದಾರೆ.
ನೋಡಿ ಈ ಥರ ಅಕ್ಕಿ ಒಬ್ಬೊಬ್ಬರಾಗಿ ಹಾಕಿಬಿಟ್ಟು ದೇವ್ರಿಗೆ ಕೊಡಿ, ಆಮೇಲೆ ಮಡ್ಲಕ್ಕಿನ ಅಲ್ಲಿ ಇಡ್ತೀನಿ ಅಂತ ಅವರು ಹೇಳಿದರು. ಹಾಗಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಈ ಥರ ಇಡ್ತಾ ಇದ್ದೀವಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರ ಅವರೆಲ್ಲ ಇಲ್ಲಿಂದನೇ ಆಶೀರ್ವಾದ ಮಾಡಿಸ್ಕೊಳ್ಳಿ ದೇವರಿಂದ. ನೀವು ಕೂಡ ಇಲ್ಲಿಂದನೇ ನಮಸ್ಕಾರ ಹಾಕ್ಕೊಳ್ಳಿ. ತುಂಬಾ ಕಳೆಯಾಗಿ ಕಾಣಿಸ್ತಿತ್ತು, ಮಂಗಳವಾರ ಬೇರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಈಗ ನಮ್ಮ ಅಕ್ಕ ಕೂಡ ಹಾಕ್ತಾ ಇದ್ದಾರೆ. ಪ್ರಸಾದಕ್ಕೆ ಬಂದುಬಿಟ್ಟು ಮೊಸರನ್ನ ಕೂಡ ಮಾಡ್ಕೊಂಡು ಹೋಗಿದ್ವಿ. ಏನಂದರೆ ನಾವು ಹೋಗೋ ಟೈಮ್ಗೆ ತುಂಬ ಜನ ಬಂದು ಪ್ರಸಾದ ಕೂಡ ಇಸ್ಕೊಂಡು ಹೋದರು. ಎಲ್ಲ ಖಾಲಿ ಆಗಿತ್ತು. ಒಂದೇ ಒಂದು ಖುಷಿ ಆಯಿತು ನಮಗೆ. ಯಾಕಂದರೆ ನಾವು ಹೋಗೋ ಟೈಮ್ಗೆ ಸ್ವಲ್ಪ ಕಡಿಮೆನೇ ಇದ್ದರು, ಯಾರೋ ಒಂದು 2-3 ಜನ ಇದ್ದರು ಅಷ್ಟೇ. ಏನಪ್ಪ ಕಡಿಮೆ ಇದ್ದಾರೆ ಅಂತ ಹೇಳಿದರು ಅವರು ಕೂಡ. ಬಟ್ ಅದು ಪೂಜೆ ಆಗೋ ಟೈಮ್ಗೆ ಎಲ್ಲರೂ ಬಂದು ಪ್ರಸಾದ ಎಲ್ಲ ಇಸ್ಕೊಂಡೋದ್ರು. ಖಾಲಿ ಆಯಿತು, ಅದೇ ಒಂದು ಖುಷಿ ಆಯಿತು. ಇನ್ನೊಂದು ಪೂಜೆ ಒಂದು ನೆಮ್ಮದಿಯಾಗಿ ಪೂಜೆ ಆಯಿತು. ಏನು ಒಂದು ಟೆನ್ಷನ್ ಇಲ್ದಿರ ಪೀಸ್ಫುಲ್ಲಾಗಿ ದೇವ್ರ ಪೂಜೆ ಎಲ್ಲ ಆಯಿತು. ಅದೇ ಒಂದು ನಿಜವಾಗ್ಲೂ ಖುಷಿ ಅಂತಲೇ ಹೇಳ್ಬೋದು. ಇವಾಗ ನನ್ನ ತಂಗಿ ಕೂಡ ಹಾಕ್ತಾ ಇದ್ದಾಳೆ. ನೋಡಿ ನನ್ನ ಅಕ್ಕನ ಮಗ ವಿಡಿಯೋ ಮಾಡಿರೋದು ಝೂಮ್ ಮಾಡಿ ತೆಗೆದಿದ್ದಾರೆ ದೇವ್ರನ್ನ. ಇವಾಗ ನಾನು ಕೂಡ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರಾಗಿ ಈ ಥರ ಅಕ್ಕಿನ ಹಾಕ್ತಾಯಿದ್ದೀವಿ ದೇವ್ರಿಗೆ. ಮಡ್ಲಕ್ಕಿ ಕೊಡೋವಾಗ ಹಾಕ್ತೀವಲ್ಲ, ಸೇಮ್ ಅದೇ ಥರನೇ ಹಾಕ್ತೀವಿ. ಮತ್ತು ಅದನ್ನು ಎಲ್ಲ ಏನೇನು ಹಾಕಿರ್ತೀವಿ ಅದೆಲ್ಲ ನೀಟಾಗಿ ಕಟ್ಟಿಬಿಟ್ಟು ಅಲ್ಲಿ ದೇವ್ರ ಮುಂದೆ ಇಟ್ಟು ಮತ್ತೆ ಅವರು ಪೂಜೆ ಮಾಡ್ತಾರೆ. ನೋಡಿ ಇಲ್ಲಿ ನಮ್ಮಮ್ಮ ಈ ಥರ ಕಟ್ತಾ ಇದ್ದಾರೆ. ಟೈಟಾಗಿ ಎಲ್ಲನೂ ಹಾಕಿ ಅರಿಶಿನ ಕೊಂಬು, ಅಕ್ಕಿ, ಕಡಲೆಪಪ್ಪು, ಖರ್ಜೂರ, ಬೆಲ್ಲ, ಬೇಳೆ ಎಲ್ಲವೂ ಹಾಕಿ ನೀಟಾಗಿ ಕಟ್ಟಬೇಕು. ಈ ಥರ ಅರಿಶಿನ ಕುಂಕುಮ ಎಲ್ಲವೂ ಹಾಕಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲ ಕಟ್ಟಿಬಿಟ್ಟು ದೇವ್ರ ಮುಂದೆ ಇಟ್ಟು ಮತ್ತೆ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಟೈಟಾಗಿ ಕಟ್ತಾ ಇದ್ದಾರೆ ಅಮ್ಮ. ಎಲ್ಲ ಕಟ್ಟಿ ಆದಮೇಲೆ ಅಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ಇವಾಗ ತಂದಿರೋ ಪ್ರಸಾದ ಎಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಪುಟಾಣಿ ಅಂತೂ ತುಂಬ ಚೆನ್ನಾಗಿ ನಮಸ್ಕಾರ ಮಾಡ್ಕೊತಿದ್ಲು. ಎಷ್ಟು ಚೆನ್ನಾಗಿ, ಎಷ್ಟು ಮುದ್ದಾಗಿ ನಮಸ್ಕಾರ ಮಾಡ್ಕೊಮ್ಮ ಅಂದರೆ ಎಷ್ಟು ಚೆನ್ನಾಗಿ ಮಾಡ್ಕೊತಿದ್ಲು. ಆ್ಯಂಡ್ ಇನ್ನೊಂದು ಸೆಕೆ ಬೇರೆ ಇತ್ತು, ತುಂಬಾ ಅಳ್ತಿತ್ತು. ದೇವ್ರು ನೋಡಿದ ತಕ್ಷಣ ಸ್ವಲ್ಪ ಹಂಗೆ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಸುಮ್ಮನೆ ಆಗೋದ್ಲು. ನಮಗೆ ಇರೋಕ್ಕಾಗ್ತಿರ್ಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ತುಂಬಾ ಸೆಕೆ ಇತ್ತು, ಕರೆಂಟ್ ಹೋಗಿತ್ತು ಬೇರೆ ದೇವಸ್ಥಾನದಲ್ಲಿ. ಹಾಗಾಗಿ ನೋಡಿ ಪುಟಾಣಿ ಹೇಗೆ ನಮಸ್ಕಾರ ಮಾಡ್ಕೊತಿದ್ದಾಳೆ, ಮುದ್ದಾಗಿ, ಮುದ್ದು ಕಂದ ತುಂಬ ಕ್ಯೂಟಾಗಿ ನಮಸ್ಕಾರ ಮಾಡ್ಕೊತಿದ್ದಾಳೆ ನೋಡಿ. ಸೊ ಈ ವಿಡಿಯೋ ಇದಾಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.